ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ ಸೊಸೆ ಬುದ್ಧ, ಈಗ ನಿನಗೆ ಶಾರ್ವರಿನು ದೀಪಿಕಾನು ತುಂಬಾ ಹತ್ರ ಆಗಿದಾರಲ್ಲ, ಅವ್ರ ಸ್ವಲ್ಪ ದುಡ್ಡು ಕೇಳು ಖರ್ಚಿಗೆ. ಸಾಧ್ಯನೇ ಇಲ್ಲ ಮಾವ. ನಾನಿನ್ಮೇಲೆ ಇಂಥ ಕೆಲಸಗಳನ್ನೆಲ್ಲ ಮಾಡಲ್ಲ. ನಾನು ಪೂರ್ತಿಯಾಗಿ ಬದಲಾಗಿದ್ದೀನಿ. ಅಮ್ಮಂಗೆ ತಾತಂಗೆ ಈ ವಿಷಯ ಏನಾದರೂ ಗೊತ್ತಾದ್ರೆ ನನ್ನ ಸಾಯಿಸೇ ಬಿಡ್ತಾರೆ. ನೋಡು ಸೊಸೆ ಮುದ್ದು, ನೀನು ಅವ್ರ ಹತ್ರ ಸಹಾಯ ಕೇಳಿದ್ರೆ ನಾವು ಬದುಕಬಹುದು, ಇಲ್ಲದೆ ಹೋದ್ರೆ ಬಹಳ ಕಷ್ಟ ಪಡ್ಬೇಕಾಗತ್ತಮ್ಮ. ಏನಾದರೂ ಆಗಲಿ ಮಾವ, ನಾನಂತೂ ಇನ್ಮೇಲೆ ತಾತಂಗೆ ಅಮ್ಮಂಗೆ ಬೇಜಾರು ಮಾಡಲ್ಲ. ನಾನೆಲ್ಲಮ್ಮ ಹೇಳಿದೆ ಅವ್ರಿಗೆ ಬೇಜಾರು ಮಾಡು ಅಂತ? ನಾನು ಹೇಳಿದ್ನ? ಬೇಜಾರು ಮಾಡಬೇಡಮ್ಮ, ಸಹಾಯ ಅಂತ ಕೇಳು, ಒಂದಷ್ಟು ದುಡ್ಡನ್ನ ಸಾಲ ಅಂತ ಇಸ್ಕೋ, ನಾವು ಆಮೇಲೆ ತಿಂಗಳಿಗೆ ಒಂದು 1,000 ರೂಪಾಯಿ ತೀರಿಸ್ಕೊಂಡು ಹೋಗೋಣ. ಏನಂತೀಯ? ತಾತಂಗಿದೆಲ್ಲ ಇಷ್ಟ ಆಗಲ್ಲ. ಅಂದ್ರೆ ನೀನ್ ಈ ತರ ಎಲ್ಲ ಮಾತಾಡೋದು ನನಗಿಷ್ಟ ಆಗತ್ತೆ ಅಂತನಾ? ನನ್ನ ಮಾತಿಗೆ ಬೆಲೆನೇ ಇಲ್ವೇನಮ್ಮ? ಅವರು ನಿನ್ ತಾತ ಇರ್ಬೋದು, ಆದ್ರೆ ನಾನು ನಿನಗೆ ಗಂಡು ಕೊಟ್ಟರು ಆ ಮಾವ. ಎಷ್ಟು ಖುಷಿ ಪಡ್ತಿದ್ದೆ. ನಿನ್ನಂತ ಸೊಸೆ ಪಡೆಯೋದಕ್ಕೆ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಅಂತ. ನೀನು ನನ್ನ ಭಾಗ್ಯ ದೇವತೆ ಅನ್ಕೊಂಡಿದ್ದೆ, ಈಗ ಅನ್ನಿಸ್ತಾ ಇದೆ ನಿನ್ನಂತ ಸೊಸೆ ಪಡೆಯೋದಕ್ಕೆ ನಾನು ಏನು ಪಾಪ ಮಾಡಿದ್ನೋ ಅಂತ. ಏನ್ ಹೇಳ್ತಿದ್ದೀರಾ ಮಾವ? ಏನಿದೆಯಮ್ಮ ಹೇಳಕ್ಕೆ? ಮುಂದೆ ಏನು ಆಗಬಹುದು ಅದನ್ನ ಈಗ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಒಂದೊಂದು ಹೊತ್ತಿನ ಊಟಕ್ಕೂ ಪರದಾಡಬೇಕಾಗತ್ತೆ ನಾವು. ಕಳಿಸ್ತೀನಿ ಎಲ್ರ ಮನೇಲೂ ಮುಸ್ರೆ ತಿಕ್ಕ ಕಳಿಸ್ತೀನಿ. ನೀನೊಬ್ಳೆ ಏನು, ನಾನು ಹೋಗ್ತೀನಿ ದುಡಿಯಕ್ಕೆ. ಯಾಕಷ್ಟೆಲ್ಲ ಮಾಡ್ಬೇಕು ಮಾವ? ನಿಮ್ ಮಗ ಹೇಗಿದ್ರು ದುಡಿತಿದಾರಲ್ಲ. ಅವನೊಬ್ಬ ದುಡಿದ್ಬಿಟ್ರೆ ಸಾಕ? ಕೇಳಿಸ್ಕೋ ಸೊಸೆ ಬುದ್ಧ, ಅವನ್ ದುಡಿಯೋದು ಮುಂದೆ ನಮ್ಮ ಭವಿಷ್ಯದಲ್ಲಿ ಸೇವಿಂಗ್ಸ್ಗೆ ಅಂತ. ಅರ್ಥ ಆಯ್ತಾ? ಈಗ ನಾವು ದುಡಿಯೋದು ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ. ನೋಡಮ್ಮ, ನಾವ್ ಯಾರಿಗೂ ಮೋಸ ಮಾಡೋದು ಬೇಡ, ತಲೆ ಮೇಲೆ ಕೈ ಇಡೋದು ಬೇಡ. ಒಂದು 5 ಲಕ್ಷ ರೂಪಾಯಿ ಸಾಲ ಅಂತ ಇಸ್ಕೊ. ಯಾವ್ದಾದ್ರು ಒಳ್ಳೆ ಜಾಗದಲ್ಲಿ ಒಂದು ಅಂಗಡಿ ಓಪನ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡೋಣ. 1 ವರ್ಷ ಅಷ್ಟೇ ಚೆನ್ನಾಗಿ ದುಡಿಯೋಣ. 5ಕ್ಕೆ 5 ಸೇರಿಸಿ ವಾಪಸ್ ಕೊಟ್ಬಿಡೋದು. ಆಮೇಲೆ ದುಡ್ದಿದ್ದೆಲ್ಲ ಲಾಭನೇ. ಏನಂತೀಯ? ನೋಡಮ್ಮ, ಒಂದೇ ಒಂದ್ಸಲ ಮಾತಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.